ರಾಜಕಾರಣಿಗಳ ಹೆಸರು ಹೇಳಿಕೊಂಡು ನೂರಾರು ಜನರಿಗೆ ಕೋಟ್ಯಂತರ ರುಗಳ ಪಂಗನಾಮ ಹಾಕಿರುವ ವಂಚಕ ಯುವರಾಜ್ ಸ್ವಾಮಿ ಎಂಬಾತನ ಜೊತೆ ಹಣಕಾಸು ವ್ಯವಹಾರ ನಡೆಸಿರುವ ಆರೋಪಕ್ಕೆ ಗುರಿಯಾಗಿರುವ ಚಿತ್ರನಟಿ ರಾಧಿಕಾ ಕುಮಾರಸ್ವಾಮಿಗೆ ಸಿಸಿಬಿ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಜನವರಿ 8ರಂದು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಸಿಸಿಬಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ. ವಾಟ್ಸ್ಆಪ್ ಮತ್ತು ಟೆಕ್ಸ್ಟ್ ಮೆಸೇಜ್ ಮೂಲಕ ಅಧಿಕಾರಿಗಳು ನಟಿ ರಾಧಿಕಾಗೆ ನೋಟಿಸ್ ಕಳುಹಿಸಿದ್ದಾರೆ ಎನ್ನಲಾಗಿದೆ. ವಂಚನೆ ಪ್ರಕರಣದಲ್ಲಿ ಸಿಸಿಬಿಯಿಂದ ಬಂಧಿತನಾಗಿರುವ ಯುವರಾಜ್ ಖಾತೆಯಿಂದ ಕೋಟ್ಯಾಂತರ ರು ಹಣ ವರ್ಗಾವಣೆಯಾಗಿದೆ ಎಂಬ ಆರೋಪ ನಿನ್ನೆ ಕೇಳಿಬಂದಿತು. ಈ ಸಂಬಂಧ ನಿನ್ನೆಯೇ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದ್ದ ನಟಿ ರಾಧಿಕಾ ಕುಮಾರಸ್ವಾಮಿ, ನಮಗೆ ಯುವರಾಜ್ 15 ವರ್ಷದಿಂದ ಪರಿಚಯ, 1 ಕೋಟಿ ಹಣ ನೀಡಿಲ್ಲ, 15 ಲಕ್ಷ ಮಾತ್ರ ಸಿನಿಮಾ ವ್ಯವಹಾರಕ್ಕಾಗಿ ನೀಡಿದ್ರು. ಮತ್ತೊಮ್ಮೆ 60 ಲಕ್ಷ ರುಗಳನ್ನು ಸಿನಿಮಾ ನಿರ್ಮಾಪಕರೊಬ್ಬರಿಂದ ನನ್ನ ಖಾತೆಗೆ ವರ್ಗಾವಣೆ ಮಾಡಿಸಿದ್ರು ಎಂದು ಹೇಳಿದ್ರು. ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣಕ್ಕಾಗಿ ಹಿಂದೂ ಸಮಾಜದಿಂದ ಧನ ಸಂಗ್ರಹಣೆ ಅಭಿಯಾನಕ್ಕೆ ಸಂಪೂರ್ಣ ಸಹಕಾರ ನೀಡಲು ವಿಶ್ವ ಹಿಂದೂ ಪರಿಷತ್ ನಿರ್ಧರಿಸಿದೆ ಎಂದು ವಿಶ್ವ ಹಿಂದೂ ಪರಿಷತ್ತಿನ ಸಹ ಪ್ರಮುಖ ಬಸವರಾಜ್ ಅವರು ತಿಳಿಸಿದ್ದಾರೆ. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ರಾಮಮಂದಿರ ನಿರ್ಮಾಣಕ್ಕೆ ಮತ್ತು ಇತರ ಸೌಲಭ್ಯಗಳನ್ನು ಕಲ್ಪಿಸುವುದಕ್ಕೆ ಅನುಕೂಲವಾಗುವಂತೆ ಧನ ಸಂಗ್ರಹ ಯೋಜನೆಯನ್ನು ವಿಶ್ವ ಹಿಂದೂ ಪರಿಷತ್ ಹಮ್ಮಿಕೊಂಡಿದ್ದು, ಇದಕ್ಕಾಗಿ 4 ಲಕ್ಷ ಹಳ್ಳಿಗಳು ಹಾಗೂ 11 ಕೋಟಿ ಕುಟುಂಬಗಳನ್ನು ಸಂಪರ್ಕಿಸಿ ಧನ ಸಂಗ್ರಹಿಸಲಿದ್ದೇವೆ ಎಂದರು. 10 ರು, 100 ರು ಮತ್ತು 1000 ರುಗಳ ಕೂಪನ್ಗಳನ್ನು ಸಿದ್ಧಪಡಿಸಿದ್ದು, ಹಣ ನೀಡಿದವರಿಗೆ ಕೂಪನ್ಗಳನ್ನು ನೀಡಲಾಗುತ್ತದೆ. 2000 ರು ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತ ನೀಡಿದ ಭಕ್ತರಿಗೆ ರಸೀದಿ ನೀಡಲಾಗುವುದು. 5 ಕಾರ್ಯಕರ್ತರನ್ನು ಒಳಗೊಂಡ ತಂಡವು ಈ ನಿಧಿ ಸಂಪರ್ಣಾ ಅಭಿಯಾನದಲ್ಲಿರುತ್ತದೆ ಎಂದು ಅವರು ಹೇಳಿದರು. ಲಾರ್ಸನ್ ಅಂಡ್ ಟರ್ಬೋ ಸಂಸ್ಥೆಯು ರಾಮಮಂದಿರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಂಡಿದ್ದು, ಟಾಟಾ ಕನ್ಸಲ್ಟೆನ್ಸಿ ಸಂಸ್ಥೆಯು ಮಂದಿರ ನಿರ್ಮಾಣ ಕಾರ್ಯಕ್ಕೆ ತಜ್ಞ ಇಂಜಿನಿಯರಿಂಗ್ಗಳನ್ನು ನಿಯೋಜಿಸಲಿದೆ. 2024ರ ಒಳಗಾಗಿ ಶ್ರೀರಾಮ ಲಲ್ಲಾನನ್ನು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಗುವುದು. ಈ ಅಭಿಯಾನ ಹಾಗೂ ಮಂದಿರ ನಿರ್ಮಾಣ ಕೇವಲ ಸಾಮಾನ್ಯ ಮಂದಿರವಂತೆ ಇರುವುದಿಲ್ಲ. ಇದು ಜಾಗೃತ ಹಿಂದೂ ಶಕ್ತಿಯ ಪುನರುತ್ಥಾನದ ಸಂಕೇತ ಎಂದು ಬಸವರಾಜ್ ಹೇಳಿದರು. ಈ ಮಂದಿರಕ್ಕೆ ಬೇಕಾದಂತಹ ಹಣವನ್ನು ಸರ್ಕಾರದ ಕಡೆಯಿಂದ ತೆಗೆದುಕೊಳ್ಬಾರ್ದು. ಕೇಂದ್ರ ಸರ್ಕಾರದಿಂದ 1 ಪೈಸೆ ತೆಗೆದುಕೊಳ್ಬಾರ್ದು, ರಾಜ್ಯ ಸರ್ಕಾರದಿಂದ 1 ಪೈಸೆ ತೆಗೆದುಕೊಳ್ಬಾರ್ದು. ಬದಲಾಗಿ ಈ ದೇಶದಲ್ಲಿರುವಂತ ಪ್ರತಿಯೊಬ್ಬ ಈ ದೇಶದ ಹಿಂದೂಗಳಿಂದ ತೆಗೆದುಕೊಳ್ಬೇಕು. ಈ 7ನೇ ತಾರೀಕಿನವರೆಗೆ, ಸಂಕ್ರಾಂತಿಯಿಂದ ಮಾಘ ಪೂರ್ಣಿಮೆವರೆಗೆ ಇಡೀ ಭಾರತದಲ್ಲಿ ಶ್ರೀರಾಮ ಜನ್ಮಭೂಮಿನಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ನಿಧಿ ಸಮರ್ಪಣಾ ಅಭಿಯಾನ ಅನ್ನಂಥ ಈ ಅಭಿಯಾನದ ಮುಖಾಂತರ ದೇಶದ ಎಲ್ಲರತ್ರನೂ ಹೋಗಿ ಈ ಮಂದಿರ ನಿರ್ಮಾಣಕ್ಕೆ ಅವರು ನಿಧಿಯನ್ನು ಸಮರ್ಪಣೆ ಮಾಡಬೇಕು. ನಾವು ಒತ್ತಾಯದಿಂದ ಕೇಳೋದಿಲ್ಲ, ಎಷ್ಟು ಕೊಟ್ಟರೆ ಅಷ್ಟು ಹಣವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಈ ಅಭಿಯಾನದಿಂದ ನಿರ್ಣಯ ಆಗಿದೆ. ಈ ಅಭಿಯಾನದಲ್ಲಿ ಸಾಮಾನ್ಯ ಜನರು ಇದನ್ನು ಪಾಲ್ಗೊಳ್ಳಬೇಕು. ಪ್ರತಿಯೊಬ್ಬರು ಶ್ರೀರಾಮನ ಮಂದಿರ ಆಗಬೇಕು. ಅದಕ್ಕೆ 10 ರೂಪಾಯಿ ಕೂಪನ್, 100 ರೂಪಾಯಿ ಕೂಪನ್, 1000 ರೂಪಾಯಿ ಕೂಪನ್ ಮತ್ತು 2000 ರೂಪಾಯಿ ಮತ್ತು ಮೇಲ್ಪಟ್ಟು ಕೊಡುವಂಥವರಿಗೆ ರಸೀದಿ ಕೊಡುವಂಥದ್ದು. ಸೊ ಈ ರೀತಿ 4 ರೀತಿಯಿಂದ ಸಾಮಾನ್ಯರು ಕೊಡಲಿಕ್ಕೆ 10 ರೂಪಾಯಿ ಕೂಪನ್, 100 ರೂಪಾಯಿ ಕೂಪನ್, 1000 ರೂಪಾಯಿ ಕೂಪನ್ ಮತ್ತು 2000 ಮೇಲ್ಪಟ್ಟು ಕೊಡುವಂಥವರಿಗೆ ರಸೀದಿ ಕೊಡೋದ್ರ ಮುಖಾಂತರ ಸೊ ಈ ನಿಧಿಯ ಆಫ್ಲೈನ್ ಪರೀಕ್ಷೆಗಳನ್ನು ಕೈಬಿಟ್ಟು ಆನ್ಲೈನ್ ಪರೀಕ್ಷೆಗಳನ್ನು ನಡೆಸುವಂತೆ ಆಗ್ರಹಿಸಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಆರಂಭಿಸಿರುವ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಇಂದು ಮೈಸೂರಿನ ಜೆಸಿಇ ಕಾಲೇಜಿನ ವಿದ್ಯಾರ್ಥಿಗಳು ಸಹ ಪ್ರತಿಭಟನೆ ನಡೆಸಿ ಆಫ್ಲೈನ್ ಪರೀಕ್ಷೆಗೆ ವಿರೋಧ ವ್ಯಕ್ತಪಡಿಸಿದರು. ಮೈಸೂರಿನ ಚದುರಂಗ ರಸ್ತೆಯಲ್ಲಿರುವ ಜೆಸಿಇ ಕಾಲೇಜಿನ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳು ಆಫ್ಲೈನ್ ಪರೀಕ್ಷೆಗಳನ್ನು ನಡೆಸಲು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ಮುಂದಾಗಿದ್ದು, ಈ ನಿರ್ಧಾರವನ್ನು ಕೈಬಿಟ್ಟು ಆನ್ಲೈನ್ ಪರೀಕ್ಷೆಗಳನ್ನು ನಡೆಸಲು ತೀರ್ಮಾನ ಪ್ರಕಟಿಸುವಂತೆ ಒತ್ತಾಯಿಸಿದರು. ಆನ್ಲೈನ್ನಲ್ಲಿ ಶಿಕ್ಷಣ ನೀಡಿ ಪರೀಕ್ಷೆಗಳನ್ನು ಮಾತ್ರ ಆಫ್ಲೈನ್ನಲ್ಲಿ ನಡೆಸುವ ನಿರ್ಧಾರ ಸರಿಯಲ್ಲ. ಕೊರೋನಾ 2ನೇ ಅಲೆ ಹಬ್ಬುವ ಆತಂಕದ ನಡುವೆ ಆಫ್ಲೈನ್ ಪರೀಕ್ಷೆ ನಡೆಸುವ ನಿರ್ಧಾರವನ್ನು ಕೈಬಿಡಬೇಕು ಎಂದು ಆಗ್ರಹಿಸಿ ವಿದ್ಯಾರ್ಥಿಗಳು ಜೆಸಿಇ ಕಾಲೇಜಿನ ಪ್ರಾಂಶುಪಾಲರಿಗೆ ಮನವಿ ಸಲ್ಲಿಸಿದರು.
ಬಂಗಾಳ ಕೊಲ್ಲಿಯಲ್ಲಿ ಸುಳಿಗಾಳಿಯ ಆರ್ಭಟ ಅತಿಯಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಇನ್ನು 4 ದಿನಗಳ ಕಾಲ ಅಕಾಲಿಕ ಮಳೆಯಾಗಲಿದೆ ಎಂದು ರಾಜ್ಯ ಹವಾಮಾನ ಇಲಾಖೆ ತಿಳಿಸಿದೆ. ಬುಧವಾರ ಸಂಜೆಯಿಂದ ರಾಜ್ಯದ ಹಲವೆಡೆ ದಟ್ಟವಾದ ಮೋಡ ಮುಸುಕಿದ ವಾತಾವರಣ ಸೃಷ್ಟಿಯಾಗಿದ್ದು ಸಾಧಾರಣದಿಂದ ಭಾರಿ ಮಳೆ ಸಹ ಸುರಿದಿದೆ. ಇದೇ ವಾತಾವರಣ ಇನ್ನು 4 ದಿನಗಳ ಕಾಲ ಮುಂದುವರಿಯಲಿದ್ದು ರಾಜ್ಯದ ಹಲವೆಡೆ ಗುಡುಗು ಸಹಿತ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಇಲಾಖೆ ನೀಡಿರುವ ಮಾಹಿತಿಯಲ್ಲಿ ತಿಳಿಸಲಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಮೇಲ್ಮೈ ಸುಳಿಗಾಳಿಯು ತೀವ್ರತೆ ಪಡೆದುಕೊಂಡಿದ್ದಲ್ಲದೆ ಅರಬ್ಬಿ ಸಮುದ್ರದಲ್ಲಿ ಪೂರ್ವದಿಂದ ಬೀಸುವ ಅಲೆಗಳ ಹಿನ್ನೆಲೆಯಲ್ಲಿ ಮಳೆಯಾಗಲಿದೆ. ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ ಜಿಲ್ಲೆಗಳಲ್ಲಿ ವರುಣ ಅಬ್ಬರಿಸಲಿದ್ದು ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆಗಳಿದೆ ಎಂದು ತಿಳಿಸಲಾಗಿದೆ. ಸಾಮಾನ್ಯವಾಗಿ ಡಿಸೆಂಬರ್ನಲ್ಲಿ ಮತ್ತು ಜನವರಿ ತಿಂಗಳ ಆರಂಭದ ದಿನಗಳಲ್ಲಿ ಚಳಿ ಹೆಚ್ಚಾಗಿರ್ತಿತ್ತು. ಆದರೆ ಈ ಬಾರಿ ಜನವರಿ ತಿಂಗಳ ಆರಂಭದಲ್ಲಿ ಮಳೆ ಬೀಳುತ್ತಿರುವುದು ಕೃಷಿ ಚಟುವಟಿಕೆಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ. ಈ ಹಿನ್ನೆಲೆಯಲ್ಲಿ ರೈತರು ಆತಂಕಕ್ಕೀಡಾಗಿದ್ದು ಫಸಲಿನ ಕಟಾವು ಮತ್ತು ಒಕ್ಕಣೆ ಕಾರ್ಯಕ್ಕೆ ಮಳೆ ಅಡ್ಡಿಯಾಗುತ್ತಿದೆ ಎಂಬ ಆತಂಕ ರೈತಾಪಿ ವರ್ಗವನ್ನು ಕಾಡುತ್ತಿದೆ. ಚಾಮರಾಜನಗರದ ಎಡಬೆಟ್ಟದ ತಪ್ಪಲಿನ ಬಳಿ ಇರುವ ಮೆಡಿಕಲ್ ಕಾಲೇಜಿನ ವಸತಿ ಗೃಹಕ್ಕೆ ಬುಧವಾರ ರಾತ್ರಿ ಚಿರತೆ ನುಗ್ಗಿದ್ದು ಆತಂಕ ಸೃಷ್ಟಿ ಮಾಡಿದೆ. ಚಾಮರಾಜನಗರದ ಹೊರವಲಯದಲ್ಲಿ ಮೆಡಿಕಲ್ ಕಾಲೇಜು ಇದ್ದು ವೈದ್ಯರು ವಾಸ ಮಾಡುತ್ತಿರುವ ವಸತಿ ಗೃಹದ ಮೊದಲ ಮಹಡಿಗೆ ಮೆಟ್ಟಿಲುಗಳ ಮೂಲಕ ಚಿರತೆ ಪ್ರವೇಶಿಸಿದೆ. ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಸಂಜೀವ್ ಅವರ ಪತ್ನಿ ಮೊದಲ ಮಹಡಿಯಲ್ಲಿ ಅಡ್ಡಾಡುತ್ತಿದ್ದ ಚಿರತೆಯನ್ನ ಕಂಡು ಭಯಭೀತರಾಗಿ ಕಿರುಚಿಕೊಂಡಿದ್ದಾರೆ. ಅಡುಗೆ ಕೆಲಸ ಮಾಡುತ್ತಿದ್ದ ಶಿವ ಎಂಬಾತ ಸಹ ಚಿರತೆಯನ್ನ ಕಂಡು ಗಾಬರಿಯಾಗಿ ಓಡಿದ್ದಾನೆ. ಜನರ ಗದ್ದಲಕ್ಕೆ ಬೆದರಿದ ಚಿರತೆ ಮಹಡಿಯಿಂದ ಕೆಳಗಿಳಿದು ಓಡಿ ಹೋಗಿದೆ. ಚಿರತೆ ಬಂದದ್ದು ಮತ್ತು ವಾಪಸ್ ಓಡಿ ಹೋಗಿರುವ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರಲ್ಲದೆ ಸೂಕ್ತ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆಲುವು ಸಾಧಿಸಿರುವ ಜೋ ಬೈಡನ್ ಅವರನ್ನು ಪ್ರಮಾಣೀಕರಿಸುವ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಅಮೆರಿಕದ ಸಂಸತ್ತಿನ ಹೊರಗೆ ಡೊನಾಲ್ಡ್ ಟ್ರಂಪ್ ಬೆಂಬಲಿಗರು ನಡೆಸಿದ ದಾಂಧಲೆ ಮತ್ತು ಹಿಂಸಾಚಾರದ ಸಂದರ್ಭದಲ್ಲಿ ಭಾರತ ಧ್ವಜವೂ ಸಹ ಕಾಣಿಸಿಕೊಂಡಿದ್ದು ಈ ಬೆಳವಣಿಗೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸೋತಿದ್ದರೂ ಸಹ ಡೊನಾಲ್ಡ್ ಟ್ರಂಪ್ ತಾನು ಸೋತಿಲ್ಲ ಎಂದು ಪ್ರತಿಪಾದಿಸುತ್ತಲೇ ಬಂದಿದ್ರು. ಅವರ ಎದುರಾಳಿಯಾಗಿದ್ದ ಜೋ ಬೈಡನ್ ಅವರ ಗೆಲುವನ್ನು ಅಮೆರಿಕ ಸಂಸತ್ತು ಗುರುವಾರ ಪ್ರಮಾಣೀಕರಿಸಿತು. ಈ ಸಂದರ್ಭದಲ್ಲಿ ಟ್ರಂಪ್ ಬೆಂಬಲಿಗರು ಸಂಸತ್ತಿನ ಮೇಲೆ ದಾಳಿ ನಡೆಸಿ ಅಕ್ರಮವಾಗಿ ಒಳ ನುಗ್ಗಿದರಲ್ಲದೆ ಆಗ ಭುಗಿಲೆದ್ದ ಹಿಂಸಾಚಾರದಲ್ಲಿ 4 ನಾಗರಿಕರು ಸಹ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಹೀಗೆ ಹಿಂಸಾಚಾರಕ್ಕೆ ಕಾರಣರಾದವರಲ್ಲಿ ಹಲವರು ಅಮೆರಿಕದ ಬಾವುಟಗಳನ್ನು ಹಿಡಿದಿದ್ದು ಅದರ ನಡುವೆ ಭಾರತದ ರಾಷ್ಟ್ರಧ್ವಜವೂ ಸಹ ಕಾಣಿಸಿಕೊಂಡಿದೆ. ಹೀಗಾಗಿ ಕ್ರಮಬದ್ಧವಾಗಿ ಆಯ್ಕೆಯಾಗಿರುವ ಜೋ ಬೈಡನ್ ಅವರ ವಿರುದ್ಧ ಪರಾಜಿತ ಅಭ್ಯರ್ಥಿಯಾದ ಡೊನಾಲ್ಡ್ ಟ್ರಂಪ್ ಪರವಾಗಿರುವ ಜನರು ನಡೆಸುತ್ತಿರುವ ಪ್ರತಿಭಟನೆಯಲ್ಲಿ ಭಾರತದ ಧ್ವಜ ಕಾಣಿಸಿಕೊಂಡಿರುವುದು ಟ್ರಂಪ್ ಪರವಾಗಿ ನಡೆದ ಹಿಂಸಾಚಾರದಲ್ಲಿ ಭಾರತವು ಟ್ರಂಪ್ ಪರವಾಗಿ ನಿಂತಿದೆ ಎಂಬ ಅಭಿಪ್ರಾಯ ವ್ಯಕ್ತವಾದಂತಾಗಿದೆ. ಇದು ವಿಶ್ವದಾದ್ಯಂತ ತಪ್ಪು ಅಭಿಪ್ರಾಯಗಳನ್ನು ಬಿತ್ತುವ ಸಂಭವವಿದೆ. ಹೀಗಾಗಿ ನಮ್ಮ ರಾಷ್ಟ್ರಧ್ವಜದ ಬಳಕೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗುತ್ತಿದೆ. ಪ್ರಧಾನಿ ಮೋದಿ ದಾಳಿಯನ್ನು ಖಂಡಿಸಿ ವಾಷಿಂಗ್ಟನ್ ಡಿಸಿಯಲ್ಲಿ ಗಲಭೆ ಮತ್ತು ಹಿಂಸಾಚಾರದ ಸುದ್ದಿ ನೋಡಿ ಬೇಸರಗೊಂಡೆ. ಅಧಿಕಾರದ ಕ್ರಮಬದ್ಧ ಮತ್ತು ಶಾಂತಿಯುತ ವರ್ಗಾವಣೆ ಮುಂದುವರಿಯಬೇಕು. ಕಾನೂನುಬಾಹಿರ ಪ್ರತಿಭಟನೆಗಳ ಮೂಲಕ ಪ್ರಜಾಪ್ರಭುತ್ವ ಪ್ರಕ್ರಿಯೆಯನ್ನು ಮಟ್ಟ ಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಆದರೆ ಇದೀಗ ದಾಂಧಲೆ ನಡೆಸುವ ಸಮಯದಲ್ಲಿ ಭಾರತದ ಧ್ವಜ ಕಾಣಿಸಿಕೊಂಡಿದೆ. ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿ ವೈರಲ್ ಆಗಿದೆ. ಘಟನೆಯನ್ನು ಹಲವಾರು ಭಾರತೀಯರು ವಿರೋಧಿಸಿದ್ದಾರೆ. ಬಿಜೆಪಿ ನಾಯಕ ವರುಣ್ ಗಾಂಧಿ ಅಲ್ಲಿ ಭಾರತೀಯ ಧ್ವಜ ಯಾಕಿದೆ? ಖಂಡಿತವಾಗಿಯೂ ಇದು ನಾವು ಭಾಗವಹಿಸಬೇಕಾದ ಹೋರಾಟವಲ್ಲ ಎಂದು ಟ್ವೀಟ್ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕ ಶಶಿ ತರೂರ್ ಅವರು ದುರದೃಷ್ಟವಶಾತ್ ಕೆಲವು ಭಾರತೀಯರು ಕೂಡ ಟ್ರಂಪ್ ಬೆಂಬಲಿಗರ ಹಾಗೆ ಗುಂಪು ಹಿಂಸಾಚಾರ ಬೆಂಬಲಿಸುವ ಮನಸ್ಥಿತಿಯವರೇ ಆಗಿದ್ದಾರೆ. ಬಾವುಟವನ್ನು ಹೆಮ್ಮೆಯ ಸಂಕೇತವಾಗಿ ಬಳಸದೆ ಅದನ್ನು ಅಸ್ತ್ರವನ್ನಾಗಿ ಬಳಸಲು ಬಯಸುತ್ತಾರೆ. ಯಾರೆಲ್ಲ ಅದನ್ನು ಒಪ್ಪುವುದಿಲ್ಲವೋ ಅವರೆಲ್ಲರೂ ರಾಷ್ಟ್ರ ವಿರೋಧಿಗಳು ಮತ್ತು ದೇಶದ್ರೋಹಿಗಳೆಂದು ಹೇಳುತ್ತಾರೆ. ಆ ಬಾವುಟ ನಮ್ಮೆಲ್ಲರಿಗೂ ಎಚ್ಚರಿಕೆಯ ಗಂಟೆಯಾಗಿದೆ ಎಂದು ಬಿಜೆಪಿಯವರಿಗೆ ತಿರುಗೇಟು ನೀಡಿದ್ದಾರೆ. ಬಿಜೆಪಿಯು ರಾಷ್ಟ್ರದ ಸಂಕೇತಗಳನ್ನು ಬಳಸಿಕೊಂಡು ಅವರ ವಿರೋಧಿಗಳನ್ನು ಹೆಣೆಯುತ್ತಿರುವುದನ್ನು ಶಶಿ ತರೂರು ಇಲ್ಲಿ ಉಲ್ಲೇಖಿಸಿದ್ದಾರೆ. ಮೈಸೂರಿನಲ್ಲಿ ಕುಮಾರಸ್ವಾಮಿಗಿಂತಲೂ ದೊಡ್ಡ ಹೈಕಮಾಂಡ್ ಇದೆ ಎಂದು ಶಾಸಕರಾದ ಜಿಟಿ ದೇವೇಗೌಡ ಅವರು ಮಾರ್ಮಿಕವಾಗಿ ನುಡಿದಿದ್ದಾರೆ. ಜೆಡಿಎಸ್ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ನಡೆಸಿದ ಆರೋಪದ ಮೇಲೆ ಜಿಟಿ ದೇವೇಗೌಡರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡುವ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲಿ ಪರೋಕ್ಷ ವಾಗ್ದಾಳಿ ನಡೆಸಿದ್ರು.
ಅದಕ್ಕೆ ಪ್ರತಿಯಾಗಿ ಇಂದು ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಟಿ ದೇವೇಗೌಡ ಅವರು ಮೈಸೂರಿನಲ್ಲಿ ಕುಮಾರಸ್ವಾಮಿಗಿಂತಲೂ ದೊಡ್ಡ ಹೈಕಮಾಂಡ್ ಇದೆ ಎಂದು ಜೆಡಿಎಸ್ನ ಮತ್ತೋರ್ವ ಶಾಸಕರಾದ ಸಾರಾ ಮಹೇಶ್ ಅವರ ಹೆಸರನ್ನು ಉಲ್ಲೇಖಿಸದೆ ಪರೋಕ್ಷ ಟೀಕೆ ಮಾಡಿದರು. ನಾನು ಯಾವುದೇ ಸಂದರ್ಭದಲ್ಲೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಮೈಸೂರಿನಲ್ಲಿ ಜೆಡಿಎಸ್ನಿಂದ ವೀಕ್ ಕ್ಯಾಂಡಿಡೇಟ್ಗಳನ್ನು ಸ್ಪರ್ಧೆಗಿಳಿಸುವ ಮೂಲಕ ಇತರ ಪಕ್ಷಗಳ ಅಭ್ಯರ್ಥಿಗಳು ಗೆಲ್ಲಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂತಹವರನ್ನು ಮೊದಲು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಿದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಬೇಕು ಎಂಬ ಧ್ವನಿ ಮೊದಲು ಎದ್ದದ್ದು ಮೈಸೂರಿನಲ್ಲೇ. ಜೆಡಿಎಸ್ಗೆ ಸಂಬಂಧಿಸಿದ ಹಲವು ಪ್ರಮುಖ ಕಾರ್ಯಗಳು ರೂಪ ತಳೆದದ್ದು ಮೈಸೂರಿನಲ್ಲೇ. ಈಗ ಮೈಸೂರಿನಿಂದಲೇ ಪಕ್ಷದ ಶುದ್ಧೀಕರಣ ಆಗಬೇಕು ಎನ್ನುವುದು ಪಕ್ಷದ ನಾಯಕರ ನಿರ್ಧಾರವಾದರೆ ಅದೇ ಆಗಲಿ. ಇಲ್ಲಿ ಪಕ್ಷ ವಿರೋಧಿ ಕೆಲಸ ಮಾಡಿದವರನ್ನು ಮೊದಲು ಉಚ್ಚಾಟಿಸಲಿ ಎಂದು ಅವರು ಪರೋಕ್ಷವಾಗಿ ವ್ಯಂಗ್ಯವಾಡಿದರು. ಈಗ ಅವರೊಬ್ಬರೇ ಹೇಳಿಲ್ಲ, ನಮ್ಮ ಮೈಸೂರು ಹೈಕಮಾಂಡು ಕೂಡ ಹೇಳಿದ್ದಾರೆ ಅವ್ರ ಜೊತೆ. ಕುಮಾರಸ್ವಾಮಿ ಅವರು ರಾಜ್ಯ ಹೈಕಮಾಂಡ್, ಅದಕ್ಕೂ ಮೀರಿರ್ತಕ್ಕಂಥ ಒಂದು ಹೈಕಮಾಂಡ್ ಮೈಸೂರಿನಲ್ಲಿದೆ. ಹೈಕಮಾಂಡು ಕೂಡ ಹೇಳಿದ್ದಾರೆ. ಪಕ್ಷದಲ್ಲಿ ಯಾರು ಹೇಳಿಕೆಗಳನ್ನ ಕೊಡ್ತಾರೆ ಅವ್ರನ್ನ ನಮ್ಮ ಕುಮಾರಣ್ಣ ಹೇಳಿದ್ದಾರೆ, ಪಕ್ಷದಿಂದ ತೆಗಿಬೇಕು, ಕ್ರಮ ಕೈಗೊಳ್ಬೇಕು ಅಂತೇಳಿ. ಅದು ಮೈಸೂರಿಂದನೇ ಆಗ್ತದೆ ಅಂತ ಅವರು ಕೂಡ ಹೇಳಿದ್ದಾರೆ. ಹುಣಸೂರು ಉಪಚುನಾವಣೆಗೆ ಹೋಗಿಲ್ಲ ನಾವು. ಮತ್ತು ಮೊನ್ನೆ ಕುಮಾರಸ್ವಾಮಿಯವರೇ ಬಂದರು, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಟಿಕೆಟ್ ನಾನೇ ಕೊಡ್ತೀನಿ ಅಂತಲೂ ಕೂಡ ಅವರೇ ಜವಾಬ್ದಾರಿನೂ ಕೂಡ ತಗೊಂಡಿದ್ದಾರೆ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಬಿ ಫಾರಮನ್ನು ನಾನೇ ಬಂದು ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ನಾನು ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ಇದ್ದೆ. ಅಲ್ಲೂ ಶಿಸ್ತಿನ ಸಿಪಾಯಿಯಾಗಿ ಇರುವಷ್ಟು ದಿವಸ ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿಯಾಗೇ ನಡ್ಕೊಂಡಿದ್ದೀನಿ. JDS ಪಕ್ಷದಲ್ಲಿ ಒಂದೇ ಒಂದು ಸಣ್ಣ ತಪ್ಪು ಕೂಡ ನಾನು ಮಾಡಿಲ್ಲ. JDS ಪಕ್ಷದಲ್ಲಿ ಒಂದೇ ಒಂದು ಸಣ್ಣ ತಪ್ಪು ಕೂಡ ಮಾಡಿಲ್ಲ. ನಾನು ಇನ್ನೊಂದು ಪಕ್ಷದವ್ರನ್ನ ಗೆಲ್ಲಿಸಲಿಕ್ಕೆ ಯಾರೋ ವೀಕ್ ಕ್ಯಾಂಡಿಡೇಟ್ಗೆ ಬಿ ಫಾರಮ್ ಕೊಡಿ ಅಂತೇಳಿ ಕೊಡಿಸಿಲ್ಲ. ಯಾರು ಆ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ತಾನೇ ಕ್ರಮ ತಗೋಬೇಕು. ಯಾರನ್ನೋ ಇವ್ರು ಬೇಕಾದವ್ರನ್ನ BJP ಅವ್ರನ್ನ ಕಾಂಗ್ರೆಸ್ನವ್ರನ್ನ ಗೆಲ್ಲಿಸಲಿಕ್ಕೆ JDS ಪಕ್ಷನ ಬಳಸ್ಕೊಂಡು ಆ ವೀಕ್ ಕ್ಯಾಂಡಿಡೇಟ್ನ ಹಾಕ್ಸ್ತಕ್ಕಂಥ ಕೆಲಸ ಮಾಡ್ಕೊಂಡೇ ಬರ್ತಿದ್ದಾರೆ ನಿರಂತರವಾಗಿ. ನಾನು ಆ ಕೆಲಸ ಮಾಡಿಲ್ಲ. ಪಕ್ಷಕ್ಕೆ ಯಾವತ್ತೂ ಕೂಡ ದ್ರೋಹ ಮಾಡಿಲ್ಲ. ಪಕ್ಷಕ್ಕೆ ಯಾವತ್ತೂ ಕೂಡ ಒಂದೇ ಒಂದು ದಿನ ವಿರುದ್ಧವಾದಂಥ ಚಟುವಟಿಕೆಗಳನ್ನು ಇವತ್ತಿನವರು ಕೂಡ ನಾನು ಮಾಡಿಲ್ಲ. ಜಾಡಿಸಿ ಹೋದ್ರೆ ಎಲ್ಲಿಗೆ ಹೋಗಿ ಬೀಳ್ತೀಯ ಗೊತ್ತಾ ರಾಸ್ಕಲ್? ಇದು ಯಾರೋ ಗೂಂಡ ಹೇಳಿದ ಮಾತಲ್ಲ. ನಮ್ಮ ರಾಜ್ಯದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆಯನ್ನ ನಿರ್ವಹಿಸುತ್ತಿರುವ ಸಚಿವ ಮಾಧುಸ್ವಾಮಿ ಆಡಿದ ಮಾತು. ತುಮಕೂರಿನಲ್ಲಿ ಇಂದು ನಡೆದ ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿಯ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿರುವ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ರಂಗಸ್ವಾಮಿ ಎಂಬುವವರನ್ನ ಉದ್ದೇಶಿಸಿ ಸಚಿವರು ಮಾತನಾಡಿದ ರೀತಿ ಇದು. ಕೆಲಸ ಮಾಡದೆ ಹೆಂಡತಿಗೆ ಸೀರೆ ತರೋಕೆ ಹೋಗಿದ್ಯಾ? ಕೆಲಸ ಮಾಡದಿದ್ರು ನಿನ್ನ ರಕ್ಷಣೆಗೆ ಬರೋ ಆ ಸೀರೆ ಸುತ್ತುವ ಕೃಷ್ಣ ಯಾರು? ಜಾಡಿಸಿ ಹೋದ್ರೆ ಎಲ್ಲಿಗೆ ಹೋಗಿ ಬೀಳ್ತೀಯಾ ಗೊತ್ತಾ? ಯಾವ ಸೋಪು ಹಾಕಿ ನಿನ್ನ ಹೆಂಡತಿ ಸೀರೆ ತೊಳಿತೀಯಾ ರಾಸ್ಕಲ್? ಏನ್ ತಿಳ್ಕೊಂಡಿದ್ದೀರಾ ನೀವೆಲ್ಲ? ರೆಸಲ್ಯೂಷನ್ ಮಾಡಿಸಿ ಸಸ್ಪೆಂಡ್ ಮಾಡಿಸಿ ಈ ನನ್ನ ಮಕ್ಕಳನ್ನ ಎಂದು ಸಚಿವ ಮಾಧುಸ್ವಾಮಿ ತಮ್ಮ ನಾಲಿಗೆಯನ್ನ ಹರಿಯಬಿಟ್ಟಿದ್ದಾರೆ. ಸರಿಯಾಗಿ ಕರ್ತವ್ಯ ನಿರ್ವಹಿಸದ ಅಧಿಕಾರಿಗಳು, ನೌಕರರ ವಿರುದ್ಧ ಸಚಿವರು ಅಸಮಾಧಾನ ವ್ಯಕ್ತಪಡಿಸುವುದು ಸಹಜ ಸಂಗತಿ. ಆದರೆ ತುಂಬಿದ ಸಭೆಯಲ್ಲಿ ಇತರ ಇಲಾಖೆಗಳ ಅಧಿಕಾರಿಗಳ ಮುಂದೆ ಓರ್ವ ಅಧಿಕಾರಿಯನ್ನ ಈ ರೀತಿ ಹೀಯಾಳಿಸುವುದು ಎಷ್ಟು ಸರಿ ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗುತ್ತಿದೆ. ತಪ್ಪು ಮಾಡಿದ ಅಥವಾ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲೆಂದೇ ಹಲವಾರು ನೀತಿ ನಿಯಮಗಳು ಇವೆ. ಅದರ ಪ್ರಕಾರ ಕ್ರಮ ಕೈಗೊಳ್ಳುವ ಅಧಿಕಾರ ಸರ್ಕಾರಕ್ಕೆ ಇದ್ದೇ ಇದೆ. ಆದರೆ ಸರ್ಕಾರದ ಒಂದು ಅಂಗವಾದ ಕಾನೂನು ಸಚಿವರೇ ಹೀಗೆ ಹದ್ದು ಮೀರಿ ವರ್ತಿಸಿರುವುದರ ಬಗ್ಗೆ ಹಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ.
ಈ ಹಿಂದೆಯೂ ಸಚಿವ ಮಾಧುಸ್ವಾಮಿ ತಮಗೆ ಮನವಿ ಸಲ್ಲಿಸಲು ಬಂದಿದ್ದ ಮಹಿಳೆಯೊಬ್ಬರನ್ನ ರಾಸ್ಕಲ್ ಎಂದು ಬೈದು ಜನರಿಂದ ಛೀಮಾರಿ ಹಾಕಿಸಿಕೊಂಡಿದ್ರು. ಆದರೆ ಆ ಘಟನೆಯ ನಂತರವೂ ಅವರು ತಮ್ಮ ನಡವಳಿಕೆಯನ್ನ ತಿದ್ದುಕೊಳ್ಳದೆ ಅದಕ್ಕಿಂತಲೂ ಕೆಟ್ಟದಾಗಿ ವರ್ತಿಸಿದ್ದಾರೆ. ಮಹಿಳೆಯ ಮೇಲೆ ಹರಿಹಾಯ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಮಾಧುಸ್ವಾಮಿ ಅವರ ಮೇಲೆ ಗರಂ ಆಗಿ ಪ್ರತಿಕ್ರಿಯಿಸಿದ್ರು. ಈಗ ಅವರ ಮೇಲೆ ಯಾವ ಕ್ರಮ ಕೈಗೊಳ್ಳುವರೋ ಎಂಬ ಕುತೂಹಲ ಸಾರ್ವಜನಿಕರ ವಲಯದಲ್ಲಿ ಮೂಡಿದೆ. ಮೈಸೂರಿನ ಡಿ ದೇವರಾಜ ಅರಸು ರಸ್ತೆಗೆ ಬರುವ ಗ್ರಾಹಕರ ವಾಹನಗಳಿಗೆ ಸ್ಥಳಾವಕಾಶ ಕಲ್ಪಿಸುವುದು ಮತ್ತು ಅದೇ ರಸ್ತೆಯ ಪಾರ್ಕಿಂಗ್ ವಿಷಯಕ್ಕೆ ಸಂಬಂಧಿಸಿದಂತೆ ದೇವರಾಜ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಇಂದು ಅಭಿಪ್ರಾಯ ಸಂಗ್ರಹ ಸಭೆ ನಡೆಸಲಾಯಿತು. ದೇವರಾಜ ಸಂಚಾರ ಪೊಲೀಸ್ ಠಾಣೆಯ ಆವರಣದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆಯನ್ನು ಸಂಚಾರ ವಿಭಾಗದ ಎಸಿಪಿ ಸಂದೇಶ್ ಕುಮಾರ್ ಅವರು ವಹಿಸಿದ್ರು. ದೇವರಾಜ ಅರಸು ರಸ್ತೆ ವರ್ತಕರು, ಗ್ರಾಹಕರು, ಹಿರಿಯ ನಾಗರಿಕರು ಮತ್ತು ಟ್ರಾಫಿಕ್ ಸಲಹಾ ಸಮಿತಿಯ ಸದಸ್ಯರು ಭಾಗಿಯಾಗಿದ್ರು. ಅರಸು ರಸ್ತೆಯಲ್ಲಿ 4 ಚಕ್ರದ ವಾಹನಗಳ ಪಾರ್ಕಿಂಗ್ಗೆ ಸಮಯದ ಮಿತಿಯನ್ನು ಏರುವ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಲಾಗಿದ್ದು, ಪಾರ್ಕಿಂಗ್ಗೆ ಸಮಯ ನಿಗದಿ ಮಾಡುವ ವಿಚಾರಕ್ಕೆ ಬಹುತೇಕ ಜನರಿಂದ ಸಹಮತ ವ್ಯಕ್ತವಾಯಿತು. ಅರಸು ರಸ್ತೆ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಟ್ರಾಫಿಕ್ಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಸಹ ಸಾರ್ವಜನಿಕರು ಅಧಿಕಾರಿಗಳ ಗಮನ ಸೆಳೆದರು. ಸಭೆಯಲ್ಲಿ ಟ್ರಾಫಿಕ್ ಸಲಹಾ ಸಮಿತಿಯ ಸದಸ್ಯರಾದ ಡಾಕ್ಟರ್ ರಮೇಶ್, ದೇವರಾಜ ಸಂಚಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮುನಿಯಪ್ಪ ಮತ್ತಿತರರು ಪಾಲ್ಗೊಂಡಿದ್ರು. ನಮ್ಮ ಪ್ರಿಂಟ್ ಮೀಡಿಯಾ ಹಾಗೂ ಮೀಡಿಯಾದವರು ಸಹ ಬಂದಿದ್ದಾರೆ. ಅವರಿಗೂ ಸಹ ಮೈಸೂರು ನಗರ ಸಂಚಾರ ಪೊಲೀಸ್ ಹಾಗೂ ದೇವರಾಜ ಸಂಚಾರ ಠಾಣೆ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಈ ಸಭೆಗೆ ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ ರವಿಕುಮಾರ್ ಸರ್ ಅವರು ಸಹ ಬಂದಿದ್ದಾರೆ ಮತ್ತು ನನ್ನ ಎಲ್ಲ ಹಿರಿಯ ಸಹೋದ್ಯೋಗಿ ಮಿತ್ರರು. ಇದೊಂದು ಯೋಜನೆ ಬಹಳ ಚೆನ್ನಾಗಿದೆ. ಪ್ರತಿ ದಿವಸ ನಾವು ಏನು ಎದುರಿಸ್ತಾ ಇದ್ದೀವಿ ಸಮಸ್ಯೆಗಳು, ನಮಗೆ ಮತ್ತು ಸಾರ್ವಜನಿಕರ ನಡುವಿನ ವಾಗ್ವಾದಗಳು, ಈ ಗಲಾಟೆಗಳು, ಇದಕ್ಕೊಂದು ಅಂತಿಮವಾದ ತಾತ್ವಿಕ ಅಂತ್ಯವನ್ನು ಕಾಣಿಸ್ಬೇಕು ಅನ್ನೋ ದೃಷ್ಟಿಕೋನದಿಂದ ಒಂದು ಯೋಜನೆಯನ್ನು ರೂಪಣೆ ಮಾಡಿದ್ದೀವಿ. ಏನಂದರೆ ಅರಸು ರಸ್ತೆಯಲ್ಲಿ ಅತಿ ಹೆಚ್ಚು ನಮಗೆ ಸಮಸ್ಯೆಗಳು ಆಗ್ತಕ್ಕಂಥದ್ದು. ನಮ್ಮ ಪ್ರೆಸೆನ್ಸ್ ಸ್ವಲ್ಪ ಹೊತ್ತಿಲ್ಲ ಅಂದರೆ ಡಬಲ್ ತ್ರಿಬಲ್ ಪಾರ್ಕಿಂಗು ಆಗಿಬಿಡುತ್ತೆ. ಅರಸು ರಸ್ತೆಯಲ್ಲಿ ಡಬಲ್ ತ್ರಿಬಲ್ ಪಾರ್ಕಿಂಗ್ ಆದ ಕೂಡಲೇ ಒನ್ ವೇ ಸಿಸ್ಟಮ್ ಮಾಡಿದ್ದೀವಿ. ಡಾಕ್ಟರ್ ರಮೇಶ್ ಅವರೇ, ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಸ್ನೇಹಿತರಾದ ರವಿಕುಮಾರ್ ಅವರೇ, ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಟ್ರಾಫಿಕ್ ಅಡ್ವೈಸರಿ ಕಮಿಟಿ ಸದಸ್ಯರೇ, ಅರಸು ರಸ್ತೆ ವರ್ತಕ ಬಂಧುಗಳೇ,